ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಗಳು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ 2025 ಧನಸ್ಸು ರಾಶಿಯವರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದ್ಭುತ ಅವಕಾಶಗಳು ಈ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ ಕೂಡಿ ಬರಲಿದೆ. ಆದರೆ ಧನಸ್ಸು ರಾಶಿಯವರ ಜೀವನದಲ್ಲಿ ಸಂಕಷ್ಟಗಳು ಎದುರಾಗುವಂಥ ಪರಿಸ್ಥಿತಿ ಅಂದರೆ ಈ ಶತ್ರು ಪೀಡೆ, ಶತ್ರುಗಳ ಕಾಡಾಟ ಈ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ. ಅದರಲ್ಲಿ ಕೂಡ ಈ ವರ್ಷದಲ್ಲಿ ಯಾವ ರೀತಿಯಲ್ಲಿ ಯಾವ ವೃತ್ತಿ ಕ್ಷೇತ್ರದಲ್ಲಿ ಶತ್ರುಗಳು ಇವ್ರನ್ನ ಎದುರು ನೋಡಬೇಕಾಗ್ತದೆ ಧನಸ್ಸು ರಾಶಿಯವರು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. 2025 ವರ್ಷ ಭವಿಷ್ಯ ಧನಸ್ಸು ರಾಶಿಯವರಿಗೆ ಈ ವರ್ಷದಲ್ಲಿ ಶತ್ರು ಕಾಟ ಇದ್ದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಅದ್ಭುತ ಅವಕಾಶಗಳು ಕೂಡಿ ಬರಲಿದೆ. ಅದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ಪ್ರಥಮವಾಗಿ ಈ ಧನಸ್ಸು ರಾಶಿಯವರ ಬಗ್ಗೆ ಕೆಲವೊಂದು ವಿಚಾರಗಳು ತಿಳಿಬೇಕಂದ್ರೆ ಅವರ ಸ್ವಭಾವ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರಾಶಿಯವರು ಶ್ರಮಜೀವಿಗಳಾಗಿರ್ತಾರೆ, ಕಷ್ಟಪಟ್ಟು ದುಡಿತಾ ಇರ್ತಾರೆ, ನಿಂತ ಜಾಗದಲ್ಲಿ ನಿಲ್ಲುವಂಥ ವ್ಯಕ್ತಿಗಳಲ್ಲ. ಒಂಥರ ಚಕ್ರ ತಿರುಗ್ತಾನೆ ಇರ್ತಾರೆ, ಹತ್ತಾರು ಕಡೆ ಓಡಾಡ್ತಾ ಇರ್ತಾರೆ. ಉದರ ನಿಮಿತ್ತಂ ಬಹುಮುಖ ವೇಷಂ ಅಂದರೆ ಹೊಟ್ಟೆಪಾಡಿಗೋಸ್ಕರ ಒಂದಲ್ಲ ಒಂದು ಕೆಲಸಕ್ಕೋಸ್ಕರ ಒಂದಲ್ಲ ಒಂದು ಸ್ಥಳದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಯಾವುದೇ ಇವರಿಗೆ ಮುಲಾಜಿಲ್ಲದೆ ಅಥವಾ ಈ ಒಂದು ಮುಜುಗರಗಳಿಲ್ಲದೆ ಜೀವನ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಬಹಳ ತೀಕ್ಷ್ಣ ಬುದ್ಧಿ, ಚುರುಕು ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ ನಮ್ಮ ಧನಸ್ಸು ರಾಶಿಯ ವ್ಯಕ್ತಿಗಳು. ಮತ್ತು ಇವರಿಗೆ ಕರುಣೆ, ಸಹನೆ, ಸ್ವಾಭಿಮಾನ ಹೆಚ್ಚಾಗಿರುತ್ತದೆ. ಒಬ್ಬರಿಂದ ಏನೋ ಒಂದು ಹರ್ಟ್ ಆಗ್ತಾ ಇದೆ ಅಂದರೆ ಆ ಜಾಗಕ್ಕೆ ಹೋಗುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಇವರೆಲ್ಲ. ಮತ್ತು ಇವ್ರ ಕೈಯಲ್ಲಿ ಅಂದೇನಾದರೂ ಇವರ ಅದೃಷ್ಟದಿಂದ ನಾಲ್ಕಾರ್ಕ ಸಂಪಾದನೆ ಮಾಡಿಕೊಂಡು ಒಂದು ಸ್ಥಾನಮಾನ ಉಳಿಸ್ಕೊಂಡು ದುಡ್ಡು ಕೈಗೆ ಬಂತು ಅಂದರೆ ಸತ್ಯವಾಗ್ಲೂ ಹೇಳ್ತೀನಿ, ಬಡಬಗ್ಗರಿಗೆ, ತೊಂದರೆಯಲ್ಲಿರೋರಿಗೆ, ಅಂತಹ ವ್ಯಕ್ತಿಗಳಿಗೆ, ಅನಾರೋಗ್ಯ ಪೀಡಿತರಿಗೆ ಹೋಗಿ ಸಹಾಯ ಮಾಡುವಂತಹ, ಬೇಗನೆ ಅವರ ಕಷ್ಟ ಕಾಲಕ್ಕೆ ಸ್ಪಂದಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಧನಸ್ಸು ರಾಶಿಯ ವ್ಯಕ್ತಿಗಳು. ಇದೊಂದು ಇವರ ಒಳ್ಳೆಯ ಕೆಲಸ ಕಾರ್ಯ ಅಂತ ಹೇಳ್ಬೋದು. ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದು ಬಯಸುವಂತಹ ವ್ಯಕ್ತಿಗಳು. ಮತ್ತು ಇವರು ಮನಸ್ಥಿತಿಯ ನಿಯಂತ್ರಣ ತಪ್ಪಿ ಒಳ್ಳೆಯದು ಕೆಲಸ ಕಾರ್ಯ ಅಥವಾ ಕೆಟ್ಟದ್ದು ಕೆಲಸ ಕಾರ್ಯ, ಯಾವುದೇ ಕೆಲಸ ಕಾರ್ಯಗಳಿಗೆ ಇವರು ತೊಡಗಿದ್ರೂ ಕೂಡ ಸಮಯ ಪ್ರಜ್ಞೆ ಜಾಸ್ತಿ. ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊತಾರೆ. ಏನಾದರೂ ಕೆಟ್ಟದಾಗ್ತಾ ಇದೆ ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಎಚ್ಚರಿಕೆ ಆಗಿಬಿಡ್ತಾರೆ, ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಅದೊಂಥರ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಧನಸ್ಸು ರಾಶಿಯವರಿಗೆ, ಸಮಯ ಪ್ರಜ್ಞೆಯಿಂದ. ಅದರ ಮುಂದೆ ಹೇಳ್ತೇನೆ ಇವರ ಜೀವನದಲ್ಲಿ ಕೆಲವೊಂದು ಮುಳುಗಳು ಹೇಗೆ ಬರುತ್ತೆ ಅಂತ. ಮತ್ತು ಈ ರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್, ಬೋಧನಾಶೀಲರಾಗಿರ್ತಾರೆ, ವಾಕ್ ಚಾತುರ್ಯತೆ ಇರುತ್ತೆ, ಒಳ್ಳೆ ರೀತಿಯಲ್ಲಿ ಬೋಧನೆ ಅಂದರೆ ಗೈಡ್ ಮಾಡುವಂಥ ಮನಸ್ಥಿತಿ. ಅಂದರೆ ಈ ವಿದ್ಯಾರ್ಥಿಗಳಿಗೆ, ಸ್ನೇಹಿತರಿಗೆ, ಮಕ್ಕಳಿಗೆ, ಹಿರಿಯರಿಗೆ, ಕಿರಿಯರಿಗೆ, ಕುಟುಂಬಸ್ಥರಿಗೆ ಒಳ್ಳೊಳ್ಳೆಯ ವಿಚಾರಗಳ ಬಗ್ಗೆ, ಅಭ್ಯಾಸಗಳ ಬಗ್ಗೆ, ಹವ್ಯಾಸಗಳ ಬಗ್ಗೆ, ತಮಗೆ ತಿಳಿದಂಥ ವಿಚಾರಗಳ ಬಗ್ಗೆ ಒಳ್ಳೆಯ ಸಲಹೆ ಸೂಚನೆಗಳನ್ನ ಕೊಡ್ತಾನೆ ಇರ್ತಾರೆ. ಒಳ್ಳೆ ಗೈಡ್ ಮಾಡ್ತಾರೆ, ಒಳ್ಳೆ ಪ್ರೆಡಿಷನ್ ಮಾಡುವಂತಹ ಮನಸ್ಥಿತಿಯ ವ್ಯಕ್ತಿಗಳಾಗಿರ್ತಾರೆ ಈ ಧನಸ್ಸು ರಾಶಿಯ ವ್ಯಕ್ತಿಗಳು. ಮತ್ತು ಇವರಿಗೆ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಸಂಗೀತ, ಕ್ರೀಡೆ, ಸಾಹಿತ್ಯ, ಸಂಸ್ಕೃತಿಗಳ ಬಗ್ಗೆ ಹೆಚ್ಚಿನ ಒಲವಿರ್ತದೆ ಮತ್ತು ಆಸಕ್ತಿ ಇರ್ತದೆ. ಅದ್ರ ಬಗ್ಗೆ ಕೆದಕಿ ತಿಳ್ಕೊಳ್ಳುವಂಥ ಮನೋಧರ್ಮ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಹೊಸ ಹೊಸ ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತ ಅರ್ಥ. ಮತ್ತು ಇವರಿಗೆ ಧನಸ್ಸು ರಾಶಿಯವರಿಗೆ ವಿರೋಧದ ಮನಸ್ಥಿತಿಯನ್ನು ಒಪ್ಕೊಳ್ಳೋದಿಲ್ಲ. ಅಂದರೆ ಇವರು ಒಳ್ಳೆ ರೀತಿಯಲ್ಲಿ ಏನಾದರೂ ಕಾರ್ಯವೈಖರಿಗಳನ್ನ ಶುರು ಮಾಡಿರ್ತಾರೆ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳಿಗೆ, ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ಒಳ್ಳೆ ಮಾತಿನ ಒಂದು ಬೋಧನೆಗೆ ಏನಾದರೂ ಕುಂತಾಗ ಇವ್ರಿಗೆ ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ವಿರೋಧದ ಮನಸ್ಥಿತಿಯಿಂದ ಅಥವಾ ನೆಗೆಟಿವಿಟಿಯಾಗಿ ಏನಾದರೂ ಇವರು ಮಾತಿಗೆ ಅಡ್ಡಿಯಾಗಿ ಬಂದರೆ ಇವರು ತಡ್ಕೊಳ್ಳುವಂಥ ವ್ಯಕ್ತಿಗಳಲ್ಲ. ಯಾಕಂದರೆ ಇವ್ರಿಗೆ ಒಂದು ಥಿಯರಿ ಇರ್ತದೆ, ಅದೇ ಪ್ರಕಾರ ಜೀವನ ಮಾಡ್ತಾ ಇರ್ತಾರೆ. ಮುಲಾಜಿಲ್ಲದೆ ಅವರ ಮಾತು ವಿರೋಧವಾಗಿ ನಿಂತು ಬಿಡ್ತಾರೆ, ಅಂದರೆ ನಿಷ್ಠುರ ಆಗಿಬಿಡ್ತಾರೆ. ಅಂದರೆ ಯಾರ ಭಯವೂ ಇವ್ರಿಗಿರುವುದಿಲ್ಲ. ಧನಸ್ಸು ರಾಶಿಯವರಿಗೆ ಯಾರ ಭಯದಲ್ಲೂ ಇವ್ರ ಜೀವನ ಮಾಡಲ್ಲ, ಓಪನ್ ಹಾರ್ಟ್ ಆಗಿರ್ತಾರೆ, ಒಬ್ಬರೇ ನಿಂತ್ಕೊಂಡು ಹೋರಾಟ ಮಾಡುವಂಥ ಮನಸ್ಥಿತಿಯ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಈ ಮನಸ್ಸಿನಲ್ಲಿ ದುಃಖ, ಸಂಕಟಗಳು, ನೋವುಗಳನ್ನ ಇಟ್ಕೊಂಡು ಜೀವನ ಮಾಡುವಂಥ ವ್ಯಕ್ತಿಗಳು ಇವರಲ್ಲ. ಯಾರೋ ನನಗೆ ತೊಂದರೆ ಮಾಡಿದ್ರು, ಯಾರೋ ನನಗೆ ತಾಪತ್ರೆ ಮಾಡಿದ್ರು, ಯಾರೋ ನನಗೆ ಹಿಂಸೆ ಮಾಡಿದ್ರು ಅಂದರೆ ಕೊರಗೋ ಜಮಾನದ ವ್ಯಕ್ತಿಗಳು ಇವರಲ್ಲ.
ಇದ್ದಂಗೆ ಕಡ್ಡಿ ಮುರಿದಂಗೆ ಸತ್ಯ ಹೇಳಿ ಅದನ್ನ ಅಲ್ಲೇ ವ್ಯವಹಾರನ ಕ್ಲಿಯರ್ ಮಾಡ್ಕೊಂಡು ಬಂದುಬಿಡ್ತಾರೆ. ಅಂದರೆ ಬಹಳ ಧೈರ್ಯವಂತರು, ಉತ್ಸಾಹಿಗಳು, ಸಾಹಸಿಗಳಾಗಿರ್ತಾರೆ ಈ ಧನಸ್ಸು ರಾಶಿಯ ವ್ಯಕ್ತಿಗಳು. ಆದರೆ ಇವರಿಗೆ ಒಂದು ಮೈನಸ್ ಪಾಯಿಂಟು ಅಂದರೆ ನಂಬಿದ ವ್ಯಕ್ತಿಗಳಿಂದ ಅಥವಾ ಯಾರ್ದಾದ್ರೂ ಬೇರೆಯವ್ರ ಮಾತನ್ನು ಕೇಳಿ ಮೋಸ ಹೋಗುವಂಥ ಸಂದರ್ಭಗಳಿರ್ತದೆ. ಸಂಕಷ್ಟಕ್ಕೆ ಸಿಲುಕ್ಬಿಡ್ತಾರೆ. ಸಡನ್ಲಿ ಬೇರೆಯವ್ರ ಮಾತನ್ನ ತೊಗೊಂಡ್ಬಿಡ್ತಾರೆ. ಅವರಷ್ಟು ಜಾಣ್ಮೆಯಿಂದಿದ್ರೂ ಕೂಡ ಸಮಯ ಸಂದರ್ಭ ಅರ್ಥ ಮಾಡ್ಕೊಳ್ಳದೆ ಬೇರೆಯವ್ರ ಮಾತು ಕೇಳಿಬಿಡ್ತಾರೆ. ಅಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾರೆ. ಆತುರದ ಸ್ವಭಾವದ ವ್ಯಕ್ತಿಗಳಾಗಿರೋದ್ರಿಂದ ಸ್ವಲ್ಪ ಅಪಮಾನಕ್ಕೆ ಈಡಾಗ್ತಾರೆ. ಹಾಗೆಯೇ ಒಳ್ಳೆಯ ನೆನಪಿನ ಶಕ್ತಿ ಇರುತ್ತೆ. ಇಂಥವನಿಂದನೇ ತೊಂದರೆ ಆಯಿತು ಅಂತ ಮಾತ್ರ ಗ್ರಹಿಸುವಂಥ ಮನಸ್ಥಿತಿ ಇರ್ತದೆ. ಮತ್ತು ಯಾವಾಗಲೂ ಇವರು ತುಡಿತಾ ಒಂದೇ ಸಾಧನೆಯತ್ತ ಜೀವನ ಹರಿಸ್ತಾ ಇರ್ತಾರೆ. ಹೊಸ ಹೊಸ ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ತಾರೆ. ನೀವು ಎಷ್ಟೇ ಉನ್ನತ ಮಟ್ಟಕ್ಕೆ ಅಥವಾ ಉತ್ತರಾದಿಯಾಗಿ ಜೀವನದಲ್ಲಿ ಬರುವ ಸಂಕಷ್ಟಗಳನ್ನೆಲ್ಲ ಎದುರಿಸಿ ನೀವು ಜೀವನ ಮಾಡಿದ್ರೂ ಕೂಡ ನಿಮಗಿರುವಂಥ ಒಂದೇ ಗಂಡಾಂತರ ಧನುಸ್ಸು ರಾಶಿಯವರಿಗೆ ವಿಪರೀತ ಶತ್ರುಕಾಟ, ಶತ್ರುಗಳ ಭಯ. ಸ್ನೇಹಿತರು, ಸಂಬಂಧಿಕರು, ಪರಿಚಿತರು ಅಥವಾ ಅಪರಿಚಿತರು ನಿಮ್ಮ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಶತ್ರುಗಳಾಗಿ ಮಾರ್ಪಾಡಾಗುವಂಥ ಲಕ್ಷಣಗಳು ಕಂಡು ಬರ್ತಾ ಇರ್ತದೆ. ನಿಮ್ಮ ಬೆನ್ನ ಹಿಂದೆಯೇ ಷಡ್ಯಂತ್ರಗಳು ನಡೆಯುವಂತಹ ಸಾಮರ್ಥ್ಯಗಳು ನಡೀತಾ ಇರ್ತದೆ. ಬಹಳ ಎಚ್ಚರಿಕೆಯಿಂದಿರಬೇಕಾಗ್ತದೆ. ಧನುಸ್ಸು ರಾಶಿಯವರಿಗೆ ಅನ್ಯರಿಂದಲೇ ತೊಂದರೆ ಹೆಚ್ಚಾಗ್ತದೆ ಶತ್ರುಗಳಿಂದ. ಹಾಗಂದ ಮೇಲೆ ಈ 2025ನೇ ವರ್ಷದಲ್ಲಿ ಇವರ ಬದಲಾವಣೆಗಳು ಹೇಗೆ? 2025ನೇ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ 7ನೇ ಮನೆಯಲ್ಲಿ ಶನಿಯ ಸಂಚಾರ ಇರುವುದರಿಂದ 7ನೇ ಮನೆಯಲ್ಲಿ ಶನಿಯ ಸಂಚಾರ ಇರುವುದರಿಂದ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ, ಹಣಕಾಸು ವಿಚಾರಗಳಲ್ಲಿ ಬಹಳ ಸವಾಲುಗಳನ್ನ ನೋಡ್ತಾರೆ, ಎದುರು ನೋಡ್ತಾರೆ, ಚಾಲೆಂಜಿಂಗ್ ನೋಡಬೇಕಾಗ್ತದೆ. ಕೆಲಸ ಕಾರ್ಯ, ಹಣಕಾಸು ವ್ಯಾಪಾರ ವ್ಯವಹಾರದಲ್ಲಿ ಧನುಸ್ಸು ರಾಶಿಯವರು 7ನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಚಾಲೆಂಜಿಂಗ್ ಜೀವನ ನೋಡಬೇಕಾಗ್ತದೆ. ಶತ್ರುಗಳ ಕಾಡಾಟ ಹೆಚ್ಚಾಗ್ತದೆ. ನಿಮ್ಮ ತೇಜೋವಧಿ ಮಾಡುವಂಥ ಲಕ್ಷಣಗಳು, ಅಪಮಾನ ಆಗುವಂಥದ್ದು, ನಿಮಗೆ ಅವಮಾನ ಆಗುವಂಥದ್ದು, ಇಂಥ ಸನ್ನಿವೇಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಈ ವರ್ಷದಲ್ಲಿ ನಿಮ್ಮ ಆಸುಪಾಸಿನ ವ್ಯಕ್ತಿಗಳು ಬಹಳ ಎಚ್ಚರಿಕೆಯಿಂದಿರಿ ಧನುಸ್ಸು ರಾಶಿಯವರು. ಮತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ಮಾತಿನ ಮೇಲೆ ಹೊಂದಾಣಿಕೆ ಇರೋದಿಲ್ಲ. ಯಾರ ಮಾತನ್ನು ಕೇಳುವಂಥ ಪರಿಸ್ಥಿತಿ ನಿಮಗೆ ಬರೋದಿಲ್ಲ. ಇಷ್ಟಪಟ್ಟಂಥ ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ನೀವು ಹೇಳೋ ಮಾತು ಅರ್ಥೈಸಿಕೊಳ್ಳುವಂಥ ಕೆಪಾಸಿಟಿ ಅವರಿಗಿರಲ್ಲ. ಅದನ್ನು ತಿಳ್ಕೊಳ್ಳುವಂಥ ತಾಳ್ಮೆ ಸಹನೆ ನಿಮ್ಮಲ್ಲಿ ಇರೋದಿಲ್ಲ. ಇದರಿಂದ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ಮತ್ತು ಸ್ನೇಹಿತರ ಜೊತೆ ವ್ಯವಹಾರ ವ್ಯಾಪಾರ ಮಾಡಿದರೆ ಸ್ವಲ್ಪ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ಈ ವರ್ಷದಲ್ಲಿ ಶನಿಯ ಪ್ರಭಾವದಿಂದ ಸ್ನೇಹಿತರ ಜೊತೆ ಅಥವಾ ಹೊರ ವ್ಯಕ್ತಿಗಳ ಜೊತೆ ವ್ಯಾಪಾರ ಮಾಡಬೇಕಾದ್ರೂ ಕೂಡ ಜಾಗೃತಿ ಇರೋದು ಒಳ್ಳೆಯದು. ಇಲ್ಲಾಂದರೆ ಧನ ನಷ್ಟ, ಮಾನ ನಷ್ಟ ಆಗುವಂಥ ಸಂಭವ ಇದೆ ವ್ಯಾಪಾರದಲ್ಲಿ. ಮತ್ತು ಈ ವರ್ಷದಲ್ಲಿ ಹೊಸ ಹೂಡಿಕೆಗಳನ್ನು ಮಾಡಬೇಡಿ. ನಾನು ಹೇಳಿದ ಹೊಸ ಹೊಸ ಆಲೋಚನೆಗಳು ಬರ್ತದೆ, ಹೊಸ ವಿಚಾರಗಳು ಬರುತ್ತೆ ಅಂತ ಇದ್ದಕ್ಕಿದ್ದಂಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಈ ವರ್ಷದಲ್ಲಿ ಹೂಡಿಕೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಆದರೆ ಈ ವರ್ಷದಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ವಿದೇಶ ಪ್ರವಾಸದ ಯೋಗ ನಿಮಗೆ ಬರುತ್ತೆ. ಇದರಿಂದ ಲಾಭ ಇದೆ. ವ್ಯಾಪಾರಕ್ಕೋ, ವ್ಯವಹಾರಕ್ಕೋ, ಶಿಕ್ಷಣಕ್ಕೋ, ಏನೋ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಅವಕಾಶ ಬರುತ್ತೆ. ವಿದೇಶ ಪ್ರವಾಸದ ಯೋಗ ಬಂದಿಟ್ಕೊಳ್ಳಿ. ಇದರಿಂದ ಲಾಭ ಇದೆ. ಇದೊಂದೇ ನಿಮ್ಮ ಜೀವನದಲ್ಲಿ ಅನುಕೂಲಾಸ್ಪದವಾಗಿ ಕಾಣ್ತಾ ಇರುವಂತಹ ವಿಚಾರ. ಆದರೆ ಎಂತಹ ಶತ್ರುಗಳಿದ್ರೂ ಕೂಡ ನಿಮ್ಮ ಬುದ್ಧಿ ತೀಕ್ಷ್ಣತೆಗೆ, ನಿಮ್ಮ ಯೋಚನಾಶೀಲತೆಗೆ, ನಿಮ್ಮ ಬೋಧನಾಶೀಲತೆಗೆ ಕಡೆಗೆ ನೀವೇ ಗೆಲ್ತೀರಾ. ಶತ್ರುಗಳೇ ನಿಮ್ಮ ಮುಂದೆ ಶರಣಾಗತಿ ಆಗ್ತಾರೆ. ಇದೊಂದು ಅದೃಷ್ಟದ ಬಲ ಚೆನ್ನಾಗಿದೆ ನೋಡಿ. ಈ ವರ್ಷದಲ್ಲಿ ನೀವು ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಗೆಲ್ಲಬೇಕೆಂದರೆ ಹೆಚ್ಚಿನ ಶ್ರಮ ವಹಿಸಬೇಕು. ಶನಿಯ ಪ್ರಭಾವ ವಿರೋಧದ ಮನಸ್ಥಿತಿ 7ನೇ ಮನೆಯಲ್ಲಿ ಸಂಚಾರ ಆಗುವುದರಿಂದ ಹೆಚ್ಚಿನ ಪ್ರಭಾವ ಎಫೆಕ್ಟ್ ಜಾಸ್ತಿ ಹಾಕಬೇಕಾಗ್ತದೆ. ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಬಹಳ ಜಾಗೃತಿ ಇರಬೇಕಾಗ್ತದೆ. ಮತ್ತು ಹಿರಿಯರಿಗೆ ಗೌರವ ಕೊಡೋದು ಒಳ್ಳೆಯದು. ಯಾಕಂದರೆ ಸ್ವಲ್ಪ ಮುಂಗೋಪಿ ಆತುರದ ಸ್ವಭಾವದ ವ್ಯಕ್ತಿಗಳಾಗಿರೋದ್ರಿಂದ ತಂದೆ ತಾಯಿ, ಗುರು ಹಿರಿಯರ ಎದುರು ನೀವು ನಿಲ್ಲಕ್ಕೆ ಹೋಗಬೇಡಿ. ಇದರಿಂದ ಕೂಡ ಕೆಲವೊಂದು ಸಮಯ ನಿಮಗೆ ದುರದೃಷ್ಟ ಕಾಡಾಟ ಆಗಬಹುದು. ಹಿರಿಯರಿಗೆ ಬೆಲೆ ಕೊಟ್ಟು ತಾಳ್ಮೆ ಸಹನೆಯಿಂದ ಇರಿ. ಮತ್ತು ಈ ವರ್ಷದಲ್ಲಿ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಹೆಚ್ಚಾಗ್ತದೆ. ಮೈಂಡ್ ಸ್ವಲ್ಪ ಕಂಟ್ರೋಲಿಂಗ್ ಇರೋದಿಲ್ಲ. ಎಲ್ಲಿ ಬೇಕಲ್ಲಿ ಖರ್ಚು ಮಾಡಿಬಿಡ್ತೀರ. ಹಾಗೆ ಶನಿಯ ಪ್ರಭಾವ ಹೆಚ್ಚಿನ ಹೊಡೆತ ಕೊಡೋದು ಆರೋಗ್ಯದ ಮೇಲೆ. ಆರೋಗ್ಯದ ಸಮಸ್ಯೆ ಹೆಚ್ಚಾಗೋದ್ರಿಂದ ಅಧಿಕ ಹಣ ಖರ್ಚಾಗ್ತದೆ. ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಬಂದಂಥ ದುಡ್ಡು ನಿಮಗೇ ಗೊತ್ತಿಲ್ಲದಂಗೆ ಖರ್ಚಾಗ್ಬಿಡ್ತದೆ. ಇದರಿಂದ ಸಾಲ ಸೂಲದ ಲಕ್ಷಣಗಳು ಕಂಡು ಬರ್ತದೆ ಧನುಸ್ಸು ರಾಶಿಯವರಿಗೆ.
ಹೋರಾಡಿರ್ಬೇಕಂದ್ರೆ ನಿಮಗೆ ಮಿಶ್ರ ಫಲನೇ ಇದೆ ಈ ವರ್ಷದಲ್ಲಿ. ತಾಳ್ಮೆ ಮತ್ತು ಸಹನೆಯಿಂದ, ಏಕಾಗ್ರತೆಯಿಂದ, ಮನಸ್ಸಿನ ಹತೋಟಿ ಇಟ್ಕೊಂಡು ನೀವು ಜೀವನ ಮಾಡಿದ್ರೆ ಅದೃಷ್ಟದ ಫಲ ಕಾಣ್ತೀರಾ. ಆದಷ್ಟು ಸಮಸ್ಯೆಗಳ ಪರಿಹಾರಕ್ಕೆ, ವ್ಯಾಪಾರ ವ್ಯವಹಾರ ಶತ್ರು ಪೀಡೆಗೆ ನವಗ್ರಹ ಶಾಂತಿಗಳನ್ನ ನೀವು ಮಾಡಿಸಿ, ಶತ್ರುನಾಶದ ಯಂತ್ರಗಳನ್ನ ಇಟ್ಟು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿ. ಅದೃಷ್ಟದ ಫಲ ನಿಮಗೆ ಬರುತ್ತದೆ, ಇಷ್ಟಾರ್ಥ ಕಾರ್ಯಸಿದ್ಧಿ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಈ ವರ್ಷದಲ್ಲಿ ಧನುಸ್ಸು ರಾಶಿಯವರು. ಹಾಗೆ ಸರ್ಕಾಣ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಲಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಚಕ್ರಗಳ ಬಗ್ಗೆ, ಈ ಹೋಮಗಳ ಬಗ್ಗೆ ವಿಶೇಷವಾಗಿ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ಚರ್ಚೆ ಮಾಡಿ, ವಿಮರ್ಶೆ ಮಾಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.